Hello everyone, welcome back to my YouTube channel All in One. In this video we are going to study the notes and question and answers of class 3 Kannada poem 11, that is Masale Dose. If you want the notes of other lesson or other subject, you can check my playlist of my channel. You can easily get from there. ಅರ್ಥ ತಿಳಿಯಿರಿ. ಹುಯ್ಯು ಎರೆಯು ಹೊಯ್ಯು ಕರ್ರನೆ ಕಪ್ಪಗೆ ಪೂಸು ಹಚ್ಚು ಲೇಪಿಸು ಸೂಸು ಬೀರು ಹರಡು ಪುಷ್ಟಿ ಬಲಿಷ್ಠ ಕಾಡು ಪೀಡಿಸು ತೊಂದರೆ ಕೊಡು ಪಲ್ಯ ಕಾಯಿಪಲ್ಯ ಪರಿಮಳ ಸುವಾಸನೆ ಕಂಪು ದುಂಡನೆ ವೃತ್ತಾಕಾರದ ವರ್ತುಲ ಅರಗು ಪಚನವಾಗು ಕರಗು. ಅಭ್ಯಾಸ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ? ಆನ್ಸರ್, ದೋಸೆ ಹೆಂಚಿನ ಮೇಲೆ ಚುಯ್ ಚುಯ್ ಎಂದು ಸದ್ದು ಮಾಡುತ್ತದೆ. ಸೆಕೆಂಡ್ ಕ್ವಶನ್, ಅಮ್ಮ ಯಾವ ದೋಸೆ ಹುಯ್ಯುವಳು? ಆನ್ಸರ್, ಅಮ್ಮ ಹೂವಿನ ದೋಸೆ ಹುಯ್ಯುವಳು. ಥರ್ಡ್ ಕ್ವಶನ್, ಕರ್ರನೆಯ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ? ಆನ್ಸರ್, ಕರ್ರನೆ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ಫೋರ್ತ್ ಕ್ವಶನ್, ದೋಸೆ ಕರಗದೆ ಕಾಡುವುದು ಯಾವಾಗ? ಆನ್ಸರ್, ಬಕ ಬಕ ತಿಂದು ಅರಗದೆ ಇದ್ದಾಗ ದೋಸೆ ಕರಗದೆ ಕಾಡುವುದು. ನೆಕ್ಸ್ಟ್, ಆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ತುಂಬಿರಿ. ಫಸ್ಟ್ ಕ್ವಶನ್, ಹಿಟ್ಟನ್ನು ಸೌಟಲಿ ಡ್ಯಾಶ್ ಹೊಯ್ಯಲು. ಆಪ್ಷನ್ ಆ ಕರ್ರನೆ, ಆಪ್ಷನ್ ಆ ಬರ್ರನೆ, ಆಪ್ಷನ್ ಇ ಸರ್ರನೆ, ಆಪ್ಷನ್ ಇ ಜರ್ರನೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಇ ಸರ್ರನೆ. ಸೆಕೆಂಡ್ ಕ್ವಶನ್, ಮೇಲೊಂದಿಷ್ಟು ಡ್ಯಾಶ್ ಪೂಸೆ. ಆಪ್ಷನ್ ಆ ಎಣ್ಣೆಯ, ಆಪ್ಷನ್ ಆ ಬೆಣ್ಣೆಯ, ಆಪ್ಷನ್ ಇ ತುಪ್ಪವ, ಆಪ್ಷನ್ ಇ ಹಾಲನು. ದ ಕರೆಕ್ಟ್ ಆನ್ಸರ್ ಇಸ್ ಬೆಣ್ಣೆಯ. ಥರ್ಡ್ ಕ್ವಶನ್, ಮೆಲ್ಲನೆ ಮೆಲ್ಲುವ ಡ್ಯಾಶ್ ದೋಸೆ. ಆಪ್ಷನ್ ಆ ದುಂಡನೆ, ಆಪ್ಷನ್ ಆ ಉದ್ದನೆ, ಆಪ್ಷನ್ ಇ ದಪ್ಪನೆ, ಆಪ್ಷನ್ ಇ ಸಣ್ಣನೆ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಆ ದುಂಡನೆ. ನೆಕ್ಸ್ಟ್ ಫೋರ್ತ್ ಒನ್, ಡ್ಯಾಶ್ ತೀರದ ಪುಷ್ಟಿಯ ದೋಸೆ. ಆಪ್ಷನ್ ಆ ನಷ್ಟ, ಆಪ್ಷನ್ ಆ ಕಷ್ಟ, ಆಪ್ಷನ್ ಇ ಇಷ್ಟ, ಆಪ್ಷನ್ ಇ ಪುಷ್ಟ. The correct answer is option E, ಇಷ್ಟ. ನೆಕ್ಸ್ಟ್ ಒನ್, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚನೆ ಮಾಡಿರಿ. ಫಸ್ಟ್ ಕ್ವಶನ್, ಪರಿಮಳ. ಆನ್ಸರ್, ಹೂವಿನ ಪರಿಮಳ ನನಗೆ ತುಂಬ ಇಷ್ಟ. ಸೆಕೆಂಡ್ ಒನ್, ಅಚ್ಚುಮೆಚ್ಚು. ಆನ್ಸರ್, ಪಾನಿಪುರಿ ನನಗೆ ಅಚ್ಚುಮೆಚ್ಚು. ನೆಕ್ಸ್ಟ್ ಒನ್, ಭಾಷಾ ಚಟುವಟಿಕೆ. ಆ ಕೆಳಗಿನ ಪದಗಳಿಗೆ ನಕಾರಾತ್ಮಕ ರೂಪ ಕೊಡಿರಿ. ಮಾದರಿ, ಅರಗಿತು ಅರಗಲಿಲ್ಲ. ಫಸ್ಟ್ ಒನ್, ಕುಣಿಯಿತು ಕುಣಿಯಲಿಲ್ಲ. ಸೆಕೆಂಡ್ ಒನ್, ಮಿರುಗಿತು ಮಿರುಗಲಿಲ್ಲ. ಥರ್ಡ್ ಒನ್, ಸೂಸಿತು ಸೂಸಲಿಲ್ಲ. ಫೋರ್ತ್ ಒನ್, ತಿಂದರು ತಿನ್ನಲಿಲ್ಲ. ನೆಕ್ಸ್ಟ್, ಆ ಮಾದರಿಯಂತೆ ಕೆಳಗಿನ ಪದಗಳಿಗೆ ಇರುವ ಭಿನ್ನ ಅರ್ಥಗಳನ್ನು ಬರೆಯಿರಿ. ಮಾದರಿ, ಕಳೆ, ಕಾಂತಿ, ಕಸ. ಫಸ್ಟ್ ಒನ್, ಕುಣಿ ನೃತ್ಯ, ಗುಂಡಿ. ಸೆಕೆಂಡ್ ಒನ್, ಅರಗು, ಲಾಳ, ಒಂದು ದ್ರವ್ಯ. ಥರ್ಡ್ ಒನ್, ಕಾಡು,
ವನ, ಪೀಡಿಸು. ಈ ಮಾದರಿಯಂತೆ ಕೆಳಗಿನ ಪದಗಳ ಅರ್ಥವ್ಯತ್ಯಾಸ ಗುರುತಿಸಿರಿ. ಮಾದರಿ: ಕೊಡು, ನೀಡು, ಕೋಡು, ಕೊಂಬು. ಫಸ್ಟ್ ಒನ್ ಬಿಸಿ, ಕಾವು, ಬೀಸಿ, ಬಿಸಾಕು. ಸೆಕೆಂಡ್ ಒನ್ ಹಂಚು, ವಿತರಿಸು, ಹೆಂಚು, ಕಾವಳಿ. ಥರ್ಡ್ ಒನ್ ಮಿರುಗು, ಹೊಳೆಯುವುದು, ಮರುಗು, ಅನುಕಂಪ. ನೆಕ್ಸ್ಟ್ ಒನ್ ಈ ಮಾದರಿಯಂತೆ ಬಿಡಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಬರೆಯಿರಿ. ಮಾದರಿ: ಸಿ, ಸೆ, ಬಿ, ದೋ, ಬಿಸಿ, ದೋಸೆ. ಸೆಕೆಂಡ್ ಒನ್ ಗ, ತಂ, ಲಿ. ಆನ್ಸರ್ ಈಸ್ ತಂಗಾಳಿ. ಥರ್ಡ್ ಒನ್ ಸಿ, ರು, ಬಿ, ನೀ. ಆನ್ಸರ್ ಈಸ್ ಬಿಸಿ ನೀರು. ನೆಕ್ಸ್ಟ್ ಒನ್ ಹಿ, ನು, ಸಿ, ಜೆ. ಆನ್ಸರ್ ಈಸ್ ಸಿಹಿ ಜೇನು, ಸಿಹಿ ಜೇನು. ನೆಕ್ಸ್ಟ್ ಒನ್ ವ, ಸ, ಶ, ಹೋ. ಆನ್ಸರ್ ಹೋ, ಸ, ವ, ಶ. ಆನ್ಸರ್ ಈಸ್ ಹೊಸ ವರ್ಷ. ನೆಕ್ಸ್ಟ್ ಒನ್ ಉ ಕೊಟ್ಟಿರುವ ಸುಳಿವುಗಳನ್ನು ಆಧರಿಸಿ ಆವರಣದಲ್ಲಿರುವ ಪದಗಳನ್ನು ಆಯ್ದು ಪದಬಂಧ ಪೂರ್ಣಗೊಳಿಸಿರಿ. ಎಡದಿಂದ ಬಲಕ್ಕೆ, ಮೇಲಿನಿಂದ ಕೆಳಕ್ಕೆ. ಫಸ್ಟ್ ಒನ್ ಪುಷ್ಪದ ಇನ್ನೊಂದು ಹೆಸರು ಸುಮ. ಸೆಕೆಂಡ್ ಒನ್ ಗಿಡವಲ್ಲದ್ದು ಮರ. ಥರ್ಡ್ ಒನ್ ಸಾಮಾನ್ಯ ರಜಾದಿನ ರವಿವಾರ. ಫೋರ್ತ್ ಒನ್ ಈ ದೇಶದಲ್ಲಿ ಇಲ್ಲದಿದ್ದರೆ ವಿದೇಶ, ವಿದೇಶ. ಫಿಫ್ತ್ ಒನ್ ಗಾಯವಾದರೆ ಸುರಿಯುತ್ತದೆ ರಕ್ತ, ರಕ್ತ. ಸಿಕ್ಸ್ತ್ ಒನ್ ಗಾಂಧೀಜಿಯವರನ್ನು ದೇಶ ಗುರುತಿಸಿದ್ದು ಹೀಗೆ ರಾಷ್ಟ್ರಪಿತ. ಸೆವೆಂತ್ ಒನ್ ಬಾಣದ ಹೆಸರು ಗೊತ್ತಾ ಶರ, ಶರ. ಏಯ್ತ್ ಒನ್ ಕಾಶ್ಮೀರದ ಜನಪ್ರಿಯ ಹಣ್ಣು ಸೇಬು, ಸೇಬು. ನೈನ್ತ್ ಒನ್ ತಾಯಿಯ ಮನೆ ಇದು ತವರು. So this is all about your poem 11, that is Masale Dose. As I told you, if you want more lesson, check the playlist of my channel. Thank you.